ಫುಲ್ ಕೊಲ್ಲು. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಬಂದ್ಬಿಟ್ಟು ನಮ್ಮ ಪನ್ನು ಇದ್ದಾಳಲ್ಲ, ಪನ್ನು ಅಂದರೆ ನಮ್ಮ ಶಿಜ್ಜು ನಾಯಿ. ಇದು ಹೇರ್ ಕಟಿಂಗ್ ಇದೆ, ಅವಳಿಗೆ ಗುಂಡೋಡ್ಸೋಣ ಅಂತ ಇದ್ದೀವಿ. ಗುಂಡೋಡ್ಸ್ಕೊಂಡು ತೋರಿಸ್ತೀವಿ ಹೆಂಗೆ ಕಾಣಿಸ್ತಾಳೆ ಅಂತ ಅಂದ್ಬಿಟ್ಟು. ನಮ್ಮ ಜೊತೆಗೆ ಇವತ್ತಿರೋದು ಸೇಮ್ ಗಾಯ್ ಆ್ಯಸ್ ಯೂಶ್ವಲ್. ಬೇರೆ ಆಪ್ಷನ್ ಇಲ್ಲ ನಿಮಗೆ. ಲೋ ಬ್ಯಾಟ್ರಿ, ಯಾವಾಗಲೂ ಲೋ ಬ್ಯಾಟ್ರಿಲೇ ಇರುತ್ತಲ್ಲ ನನ್ನ ಫೋನು. ಸರಿ ಗಾಯ್ಸ್, ಇವಾಗ ಒಂಚೂರು ಟೀ ಕುಡ್ಕೊಂಬರ್ತೀವಿ. ಹೇರ್ ಸ್ಟೈಲರ್ ಬರ್ತಾ ಇದ್ದಾರೆ, ಅವ್ರು ಬಂದಮೇಲೆ ಏನೇನು ಕತೆ ಅಂತ ತೋರಿಸ್ತೀವಿ ನಿಮಗೆ. ಬಾಯ್. ಟೀ ಎತ್ಕೊಂಡಾಯ್ತು ನೋಡಿ ಗೈಸ್, ನಮ್ಮ ಪನ್ನು ಮಾಡಿರೋ ಮಾರ್ಕ್ಗಳು ಚಿಕ್ಕ ಚಿಕ್ಕ ಲವ್ ಬೈಟ್ಸ್ ಅಂತ ಭಾರ್ಗವ್ ಹೇಳ್ತಾ ಇದ್ದಾನೆ. ಬಂದರು, ಇವಾಗ ಹೋಗ್ಚೂರು ಮನೆ ಕ್ಲೀನ್ ಮಾಡಬೇಕು. ಏನೂ ಮಾಡಿಲ್ಲ, ಬೈಸ್ತಾನೆ ನನಗೆ. ಬರುತ್ತೆ, ಎಲ್ಲ ಬರುತ್ತೆ. ಐಫೋನ್ ಆಯ್ತು ಬರಲ್ಲ ಗೈಸ್. ಐಫೋನ್ ಮೇಲೇ ಹಾಳಿ ಮಾಡ್ತಾನೆ, ಎಸೆಯೋದು ಅದು ಇದು ಎಲ್ಲ ಮಾಡಕ್ಕೆ ಹೋಗ್ತಾನೆ. ಐಫೋನ್ ಯೂಸರ್ಸ್ ಯಾರು ಇದ್ರು ಅಂದರೆ ಹಾಕೊಂಡು ಗುಮ್ಮಿ ಹೇಳ್ತೀನಿ. ಫುಲ್ ಹೇರ್ ಕಟ್ಟು. 6 kg ಇದೆಯಾ? 7 kg. ಹಾಂ 7. ಸರ್ 7 ಅಲ್ಲ, 5. ಊಟ ಏನು ಹಾಕಿಲ್ಲಲ್ಲ? ಇಲ್ಲ ಊಟ ಏನು ಹಾಕಿಲ್ಲ. ಮ್ಯಾಟ್ ಆಗಿಬಿಟ್ಟರೆ ಬಾರಿಯಾ. ಗಟ್ಟಿ ಕೊಡ್ರಿ, ಬಾಯಿ ಹಾಕುತ್ತೆ ಇರ್ತೀರಿ. ಆಯ್ತು. ಒಂದು ಪ್ಲಾಸ್ಟಿಕ್ ಕವರ್ ತಗೊಳ್ಳಿ, ಹೇರ್ ಸ್ಟೈಲ್ ಹಾಕಕ್ಕೆ. ಇಲ್ಲ ಐತೆ ಪಕ್ಕದಲ್ಲೇ. ಒಂದು ನಿದ್ದೆಗೆ ಹೋಗ್ತೀವಿ ಇವಾಗ, ತಕ್ಷಣ ಮಲಗ್ತಾಳ? ಚೆನ್ನಾಗಲ್ಲ, 10 ಮಿನಿಟ್ಸ್ ಬೇಕು. 10 ಮಿನಿಟ್ಸು. ನಾನು ಹೇಳಿದ ಕಟ್ಬಿಟ್ಟು ಕ್ಲಿಯರ್ ಹೋಗುತ್ತಲ್ಲ. ಸರಿ, ಒಂದಿಷ್ಟು ಬಿಡ್ತೀರಾ ಅಲ್ವಾ? ಬಿಡ್ತೀನಿ. ಸರಿ. ಪೂರ್ತಿ ಸ್ಕಿನ್ ಬೇಡ ಇವಾಗ, ಅದೊಂದು ಸ್ವಲ್ಪ ಮಳೆಗಾಲ ಬರುತ್ತಲ್ಲ, ಚಳಿ. ಸ್ಕಿನ್ ಮಾಡಲ್ಲ. ಹಾಂ ಮಲ್ಕೊಂಬಿಟ್ಲು. ಅದೇ ತಲೆ ಗಿರ ಅಂತಿರ್ಬೇಕು. ಏನೋ ಲೋಕ ಎಲ್ಲ ತಿರುಗ್ತಾ ಇದೆಯಲ್ಲ ಅಂತ. ಕತೆ ಸೌಂಡ್ ಬಿಡ್ತಾ ಕಟಕ್ ಹಾಕ್ಲಿ. ಅವಳು ಇದು ಹಿಂದೆ ಎಲ್ಲ ಬಿಡ್ತಾಳೆ ಕಟ್ ಮಾಡಕ್ಕೆ. ಮೂತಿ ಅಲ್ಲಿ ಊರಲ್ಲಿ ಹಿಂದೆ ಗಾರ್ಡನ್ ಇದೆ ಆಯ್ತಾ, ಏನದು ಹೋಗಿ ಮಣ್ಣಲ್ಲೆಲ್ಲ ಉಳ್ಳಾಡ್ಬಿಡ್ತಾಳೆ. ಡೈಲಿ ಒಂದು 3 ದಿನಕ್ಕೊಂದ್ಸತಿ ಸ್ನಾನ ಮಾಡಲೇಬೇಕು, ಇಲ್ಲ ಅಂದರೆ ಮೋರಿ ನಾಯಿ ಇದ್ದಂಗೆ ಇರುತ್ತೆ. ಅಪ್ಪ ತೆಗ್ಸ್ಬೇಡ ಪೂರ್ತಿ, ಅವಳು ಚೆನ್ನಾಗಿ ಕಾಣಲ್ಲ ಅಂತ. ಅದೇ ಗೊತ್ತಾಯ್ತು, ನಾನು ಅದಕ್ಕೇನೆ ಇಲ್ಲ ಪೂರ್ತಿ ತೆಗ್ಸ್ಬಿಡ್ತೀನಿ ಈ ಸತಿ. ಅವ್ರದ್ದು ತೋಟ ಇದೆ, ಅಡಿಕೆ ತೋಟ. ನಾವು ಇಂಜಿನಿಯರ್ಸು. ಇಲ್ಲ ಸ್ಟೂಡೆಂಟ್ಸ್ ಎಲ್ಲ ಕೆಲಸ. ಅವ್ನು ಬಂದ್ಬಿಟ್ಟು ಇನ್ಫೋಸಿಸು. ನಾನು ಇವಾಗ ಕಂಪ್ನಿ ಚೇಂಜ್ ಮಾಡ್ತೀನಿ, ಬಿರ್ಲಾ ಸಾಫ್ಟಲ್ಲಿದ್ದೆ. ಅವಾಗ ವರ್ಕ್ ಫ್ರಮ್ ಹೋಮ್ ಇತ್ತಲ್ಲ, ಅವಾಗ ತಂದಿದ್ದು ನಾನು ಇದು ತಗೊಂಡು ಒಂದು 2-3 ತಿಂಗಳಿಗೇನೆ ಕರೆದ್ರು ಆಫೀಸ್ಗೆ. ಹಂಗಾಗಿ ಅಪ್ಪಂಗೆ ಕೊಟ್ಟು ಕಳ್ಸಿದ್ದಾಯ್ತು ಅಲ್ಲಿ ಊರಿಗೆ.
ಸಾಕೆ ಬಿಡಿ ಅಲ್ಲಿ ನೀವು. ಹೌದು ಹೌದು, ಏನು ಸಣ್ಣಕ್ಕೇನಾಗಿಲ್ಲ, ದಪ್ಪ ಆಗಿದ್ದಾಳೆ, ಸಖತ್ ಉದ್ದ ಇದೆ ಕೂದಲು. ಒಳ್ಳೆ ಹೇರ್ಸ್ ಬಿಡಿದು. ಏನು ಪೆಡಿಗಿರಿ ಎಲ್ಲ ಫುಡ್ ಹಾಕ್ತೀರಾ? ಹೌದು, ಪೆಡಿಗ್ರಿ ಕೊಡ್ತೀವಿ. ಆಮೇಲೆ ಅವಾಗವಾಗ ಸಂಡೇ ಸ್ಪೆಷಲ್ ಅಂತ ಮೊಟ್ಟೆ ಕೊಡ್ತೀವಿ ಅಷ್ಟೇ. ನೀವು ನಾನ್ ವೆಜ್ ಯೂಸ್ ಮಾಡಲ್ಲ? ಇಲ್ಲ ಇಲ್ಲ, ನಾವು ನಾನ್ ವೆಜ್ ಅಲ್ವಲ್ಲ, ನಾವು ಲಿಂಗಾಯತ್ಸ್ ಅಲ್ಲ. ಇವನಿಗೆ ನಾನ್ ವೆಜ್ ಮಾಡಿರ್ತೀರ, ಚೈನ್ ತೆಗೀರಿ, ಚೈನು ಬೆಲ್ಟ್ ಎಲ್ಲ ಬಿಚ್ಚಿ. ಎದ್ದೇ ಇದ್ದಾಳೆ. ಏನಂದ್ರೆ ರೆಸಿಸ್ಟ್ ಮಾಡೋ ಇದಿಲ್ಲ, ಪವರ್ ಪವರ್ ಇಲ್ಲ, ಬ್ಯಾಟ್ರಿ ಡೌನ್ ಆಗೈತೆ. ಇಷ್ಟೊಂದು ಸೈಲೆಂಟ್ ಆಗಿಲ್ಲ ಇದ್ದಿದ್ರೆ. ನಾಯಿಗಳು ಯಾವ ಇರಲ್ಲ. ನಮ್ಗಂತೂ ಇಲ್ಲಿ ಮಲ್ಕೊಳಕ್ ಬಿಡಲ್ಲ, ಇಲ್ಲೇ ಪಕ್ಕದಲ್ಲೇ ಇರ್ತಾಳೆ, ಇಲ್ಲೇ ಕಟ್ಟಾಕ್ ಮಲಗಿರ್ತೀವಿ ಅಂದ್ರೂ ಇನ್ನೂ ಪಕ್ಕಕ್ಕೆ ಬರ್ಬೇಕು ಅವಳು. ಅಲ್ಲಿವರೆಗೂ ಕೂಗ್ತಾ ಇರ್ತಾಳೆ. ನಿನ್ನೆ ರಾತ್ರಿ 3 ಗಂಟೆಗೆ ಮಲಗಿರೋದು. ಅಯ್ಯೋ, ಇಲ್ಲ ಸ್ಟಿಕ್ ಇತ್ತಲ್ಲ, ಏನ್ ಮಾಡಿದೆ? ನಿನ್ ಮನೆಯಲ್ಲ ಇರುತ್ತೋ, ನಾನಂತೂ ಯೂಸ್ ಮಾಡಿಲ್ಲ ಅದು. ಜಾಸ್ತಿ ಮಾತಾಡ್ಸ್ಬಿಟ್ರಿ, ಡಿಸ್ಟರ್ಬ್ ಮಾಡಿದ್ರೆ ಮಲಗಲ್ಲ. ಗೈಸ್ ಫೈನಲಿ ಹೇರ್ ಕಟ್ ಆಯ್ತು. ಹೆಂಗ್ ಕಾಣಿಸ್ತದೆ ಅಲ್ಲಿ ನೋಡಿ ಇವಳು. ಯಪ್ಪ ದೇವ್ರೆ, ಅಳಕ್ಕಾಗ್ದೆ ನಗಕ್ಕಾಗ್ದೆ. ಯಪ್ಪ ಇವಳ ಮುಖ ಇವಳೇ ನೋಡ್ಕೊಂಬಿಟ್ರೆ ಇವಾಗ ಶಾಕ್ ಆಗೋಗ್ತಾಳೆ. ನಾವು ಮನೆ ಬೆಂಗಳೂರು ಕಾಣೋ ತನಕನೂ ಓಡಿಸ್ಕೊಂಡ್ಬರ್ತಾಳೆ ಅನ್ಸುತ್ತೆ. ತಗೊಳ್ಳೆ, ತಿನ್ನೆ ಮಜ್ಜಾ ಮಾಡೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಬೇರೆ ಮಾಡಿಲ್ಲ ಇದು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿಲ್ಲ, ನಮ್ದು ಆಗಿಲ್ಲ ಬ್ರೇಕ್ಫಾಸ್ಟು. ಬರೀ ಹೇರ್ ಕಟ್ಟದೆ ಆಗೋಯ್ತು. ಇದನ್ನೇನು ಊರಿಗೆ ಕಳ್ಸೋದೆ, ಎಲ್ಲ ಊರಲ್ಲೆಲ್ಲ ಶಾಕ್ ಆಗೋಯ್ತಾರೆ. ಯಾವ್ದು ಹೊಸ ನಾಯಿ ತಂದ್ಬಿಟ್ಟ ಇಷ್ಟು ಬೇಗ ಅಂತ. ಅವತ್ತು ಯಾವುದೋ ಕೂದಲಿರೋ ನಾಯಿ ತಂದಿದ್ದ, ಇದ್ಯಾವುದೋ ಇನ್ನೊಂದು ಯಾವುದೋ ತಂದವನು ಇವಾಗ ಅಂತ. ಪಾಪ ಅದ್ರ ಆಸ್ತಿ ಎಲ್ಲ ಅಲ್ಲೇ ಇದೆ ಕವರಲ್ಲಿ. ಪನ್ನು ಪನ್ನು ಹೊಡ್ತೀಯ ಊರಿಗೆ? ಹಾಂ ಹೋಗ್ತೀಯ ಊರಿಗೆ? ಬಾರೆ. ಏನದು ವಾಕಿಂಗ್ ಸ್ಟೈಲು? ನಮ್ಮ ಚಂದನ ನಡ್ದಂಗೆ ಆಗ್ತೈತೆ. ನಮ್ಮ ಕರ್ಪಿದು ದಿಂದು ಸೇಮ್ ವಾಕಿಂಗ್ ಸ್ಟೈಲು. ಹೇಳಕ್ಕಾಗ್ದೆ ನಗಕ್ಕಾಗ್ದೆ, ನನ್ನ ಬಾಳ್ಗಿಷ್ಟು ಅಂತ ಬೈಕೋತಾ ಇದೆಯಪ್ಪನೋ. ಅನ್ನೋ ಹೊರಟ್ಯಾ? ಹೋಗ್ರಲ್ಲ, ಸುಮ್ಮನೆ ತಲೆ ತಿನ್ಬೇಡಿಲ್ಲ, ನನ್ಗೇನೋ ಹಿಂಗೆ ಮಾಡ್ಬಿಟ್ಟಿದ್ದೀರಲ್ಲ ಅಂತ ಬೈತಾ ಇದೆ. ಹೆಂಗೋ ಚೆನ್ನಾಗಿದ್ದೆ, ಎಲ್ಲ ಇಷ್ಟಪಡ್ತಾ ಇದ್ರು, ಯಾರು ಇಟ್ಕೊಳ್ಳಲ್ಲ ನನ್ನ. ಬಾಯ್ ಪನ್ನು, ಬಾಯ್ ಬಾಯ್ ಪನ್ನು, ಬಾಯ್ ಬಾಯ್. ಇಂಜೆಕ್ಷನ್ ತಗೊಂಡಿದ್ಯಾ? ಸುಮ್ಮನೆ ಮಲ್ಕೋ, ರೆಸ್ಟ್ ಮಾಡು, ತಿಂದಿದ್ದಾಗಿದೆ, ಪಾಚಿ ಮಾಡು. ಯಾವನ ಇವನು ತಿಕ್ಕ ಮುಚ್ಕೊಂಡು ಇರಕ್ಕಾಗ್ದೆ 20 ಸತಿ ಡೋರ್ ತೆಗಿತಾನೆ ಆಗ್ತಾನೆ. ಹೋಗ ಸಿಡಿಗೆ ಇಲ್ಲ ಮಾಡ್ತಿಲ್ಲ, ಅದು ಇದು ಮಾಡ್ತಾ ಇರೋದು. ಹೋಗು, ಖಾಲಿ ಇಂಜೆಕ್ಷನ್ ಕೊಟ್ಟಿದ್ದಾರೆ. ಫುಡ್ ಎಲ್ಲ ಇಟ್ಟಿಯಲ್ಲಪ್ಪ, ಆ ಕಡೆಯಿಂದ ಹತ್ತೋಗಮ್ಮ. ನಾನ್ ಚಿಕ್ಕವನಿದ್ದಾಗ್ಲೂ ನೀವು ಹಿಂಗೆ ಮಾಡಿಸ್ತಾ ಇದ್ದಿದ್ದು, ನನಗೂ ಹಿಂಗೆ ಆಗ್ತಾ ಇದ್ದಿದ್ದು. ಬಾಯ್ ಪನ್ನು, ಬಾಯ್ ಬಾಯ್. ಲಾಕ್ ಆಗ್ಲಿಲ್ಲ ಅನ್ಸುತ್ತೆ. ಸರಿ ಹೇಳ್ತೀನಿ. ಈ ನಾಯಿ ಅದು ಇವಾಗ ಬರ್ತೈತೆ. ಗೈಸ್ ಎಲ್ಲ ಆಯ್ತು, ಹೇರ್ ಕಟ್ಟು ಆಯ್ತು, ಅದನ್ನ ಕಳ್ಸಿದ್ದು ಆಯ್ತು, ಮನೆಯಲ್ಲೆಲ್ಲ ಶಾಕ್ ತಗೊಂಡಿದ್ದು ಆಯ್ತು. ಅದನ್ನ ನೋಡ್ಬಿಟ್ಟು ಎಲ್ಲಾರು ಏನೋ ಇದು ಹಿಂಗ್ ಮಾಡಿಸ್ಬಿಟ್ಟಿದ್ಯಾ, ನಮ್ಮ ಎತ್ಕೊಳಕ್ಕೂ ಮನ್ಸಾಗ್ತಿಲ್ಲ, ಹೋಗಲು ಅದನ್ನೇನೋ ಹಂಗ್ ಮಾಡ್ಸಿದ್ಯಾ ನೋಡಿ. ಕೂದ್ಲು ಹಿಡ್ಕೊಂಡು ಎಷ್ಟೆಲ್ಲ ಮನ್ಸುಗಳನ್ನ ಗೆದ್ಬಿಟ್ಟೈತೆ. ಕೂದಲು ತೆಗ್ದಿದ ತಕ್ಷಣ ಯಾರಿಗೂ ಬೇಡ ಅದು. ನಾಷ್ಟ ಮಾಡಬೇಕು ಗೈಸ್, ಬೆಳಗ್ಗೆಯಿಂದ ನಾಷ್ಟನೇ ಮಾಡಿಲ್ಲ. ಇವಾಗ ಟೈಮ್ ಬಂದ್ಬಿಟ್ಟು ಆಗಲೇ 12 ಮೇಲಾಗೋಯ್ತು ಅನ್ಸುತ್ತೆ. ಸೊ ಇವಾಗ ಸ್ವಲ್ಪ ನಾಷ್ಟ ಗೀಷ್ಟ ಮಾಡೋಕ್ಕೆ ಎಲ್ಲರೂ ನಿಲ್ಲಿಸ್ಬಿಡಪ್ಪ, ಹೋಗೋಣ
ಬರೀ ನಿಮಗೆ ತಿಂಡಿ ತಿನ್ನೋದು ಟೀ ಕುಡಿಯೋದು ಇದೇ ತೋರಿಸ್ತಾ ಇದ್ದೀನಿ ಅಂತ ಬೇಜಾರಾಗ್ಬೇಡಿ. ನಮ್ದು ಆಕ್ಚುಲಿ ಡೈಲಿ ರೂಟೀನ್ ಬಂದ್ಬಿಟ್ಟು ಹಂಗೈತೆ. ಆಗ್ಬಿಟ್ಟಿದೆ, ಬೇರೆ ಯಾವುದು ಆಪ್ಷನ್ ಇಲ್ಲದೇನೆ. ನೋಡ್ತಾ ಇರಿ, ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಸದ್ಯಕ್ಕೆ ನಾಷ್ಟ ಮಾಡಕ್ ಹೋಗೋಣ. ಹಾಯ್ ಮಾಡು. ಹಾಯ್ ಏನು ನಾಯಿ ಬೇಕಿತ್ತ ನಿಂಗೆ? ಹಾಂ, ಹೊರಟೋಯ್ತಲ್ಲ ಅದು, ಊರಿಗೆ ಹೋಯ್ತಲ್ಲ. ಊರಿಗೆ ಕಳ್ಸಿದ್ವಿ ಅದನ್ನ ಬೇಡ ಅಂತ. ನೆಕ್ಸ್ಟ್ ವೀಕ್ ಬರುತ್ತೆ, ಅವಾಗ ಆಟ ಆಡ್ಸೋಣ. ಏನಪ್ಪ ಬಸವಣ್ಣ ಬಂದ್ಬಿಟ್ಟು ಸೆಟ್ಲ್ ಆಗ್ಬಿಟ್ಟಿದ್ಯಾ ಇಲ್ಲಿ? ಬೀಚ್ ಅನ್ಕೊಂಡ್ಬಿಟ್ಟಿದ್ಯಾ ಹಿಂಗೆ? ಹಾಕಿಕ್ಬಿಟ್ಯಪ್ಪ, ಹೋಗ್ಬಿಡ್ತೀನಿ ನಾನು ಸುಮ್ಮನೆ. ಗಾಯ್ಸ್, ಇದು ಯಾವುದೋ ಹೊಸ ಹೋಟೆಲು. ಅವ್ನ್ಸ್ ಏನು ಹೇಳಿದ್ರ ಹೆಸರು? ಸಾಯಿವರಂ. ಹೌದು, ಸಾಯಿವರಂ ಅಂತ ಹೋಟೆಲ್ ನೇಮು. ಎಕ್ಸ್ಪೀರಿಯನ್ಸ್ ಆಫ್ ದಿಸ್ ಹೋಟೆಲ್. ಗೈಸ್, ಇವಾಗ ಏನಾಯ್ತು ಅಂದರೆ ಈ ಹೋಟ್ಲಿಗೆ ಬಂದ್ವಿ. ಬರೀ ಚಪಾತಿ ಊಟ ಬಿಟ್ಟರೆ ಬೇರೆ ಏನೂ ಇಲ್ಲ. ಪಾಪ ಹುಡ್ಗ ಬರೀ ಚಪಾತಿ ಕೊಡಿ ಅಂತ ಕೇಳಿದ್ವಿ. ಇಲ್ಲ, ಬರೀ ಚಪಾತಿ ಕೊಡೋಕ್ಕಾಗಲ್ಲ, ಬರೀ ಫುಲ್ ಬೀನ್ಸೇ ತೊಗೋಬೇಕು ಅಂತ ಅಂದರು. ನಮ್ಮ ಐದ ಬಾರ್ಕವು ಅವ್ನು ಅನ್ನನೇ ತಿನ್ನಲ್ಲ ಹೊಟ್ಟೆಗೆ. ಬರೀ ಚಪಾತಿ, ಗುಜರಾತಿ ಐಟಮ್ಸು ಬರೀ ಇವೆ ತೋರಿಸಿದ್ನಲ್ಲ, ಬೇಕ್ರಿ ಐಟಮ್ಸು ಬರೀ ಇಂಥವೇನೆ. ಸೊ ಅದಕ್ಕೆ ಹುಡುಗ ಇವಾಗ ಗಡ್ಬಿಟ್ಟು ಐಸ್ ಕ್ರೀಮ್ ತೊಗೊಂಡಿದ್ದಾನೆ ಮಧ್ಯಾಹ್ನ ಊಟಕ್ಕೆ. ಪಾಪ ಅವನಿಗೆ ಅಳಕ್ಕಾಗದೆ ನಗಕ್ಕಾಗದೆ ಯಾಕಾದರೂ ಬಂದ್ವು ಅನ್ನೋ ಥರ ಆಗ್ಬಿಟ್ಟೈತೆ. ಅದು ಬೇರೆ ಫಸ್ಟ್ ಫ್ಲೋರಿಗೆ ಬಂದ್ವಿ, ಸರ್ವಿಸ್ ಐತೆ ಅಂತ. ಇಲ್ಲಾಂದರೆ ಅಲ್ಲಿಂದಾನೇ ಎಸ್ಕೇಪ್ ಆಗ್ಬೋದಿತ್ತು. ಏನೂ ಮಾಡೋಕ್ಕಾಗಲ್ಲ. ಇವಾಗ ತೊಗೊಂಡಿದ್ದಾಯಿತು. ಈಗ ತಿರ್ಗಾ ಇವನು ಬೇರೆ ಹೋಟ್ಲಿಗೆ ತಗೊಂಡು ಹೋಗ್ಬೇಕು ಅನ್ಸುತ್ತೆ ಐಸ್ ಕ್ರೀಮ್ ತಿಂದಮೇಲೆ. ಯಾಕಂದರೆ ಇವಾಗ ನಾರ್ತ್ ಐಟಮ್ಸು ಅದು ಇದು ಎಲ್ಲ ಇಡಬೇಕು. ಇದನ್ನ ಏನೂ ಇಟ್ಟಿಲ್ಲ, ಇವಾಗ ಸ್ಟಾರ್ಟ್ ಮಾಡಿದಾರಲ್ವ, ಒಂದು 10 days ಆಗಿರ್ಬೋದು ಅಷ್ಟೇ. ಎಲ್ಲ ನೋಡ್ಕೊಂಡು ಮಾಡ್ತಾಯಿದ್ದಾರೆ, ವೇಸ್ಟ್ ಆಗಬಾರ್ದು ಅಂತ ಹೇಳಿ. ನೋಡೋಣ ಅದೇನು ಮಾಡ್ತಾರೋ ಗೊತ್ತಿಲ್ಲ. ಮುಂದೆ ಫ್ಯೂಚರಲ್ಲಿ ಏನೇನು ಮಾಡ್ತಾರೆ, ಏನೇನು ಇನ್ಕ್ಲೂಡ್ ಮಾಡ್ತಾರೆ, ಡೆವಲಪ್ಮೆಂಟ್ ಹೆಂಗೆ ಮಾಡ್ಕೋತಾರೆ ನೋಡೋಣ. ಒಂದ್ಸತಿ ತೋರಿಸ್ತೀನಿ ನಿಮಗೆ. ಐಸ್ ಕ್ರೀಮ್ ತಿನ್ಕೊಂಡು ಜೀವನ ಮಾಡ್ತೀವಿ ಹಂಗೆ ನೋಡ್ಬೇಕು ಬ್ರೋ, ಇನ್ನೇನು ಬೇರೆ ಆಪ್ಷನ್ ಇರೋಲ್ಲ. ಪಾಪ ಬೆಳಗ್ಗೆನೂ ನಾಷ್ಟ ಮಾಡಲಿಲ್ಲ. ರಾತ್ರಿ 3 ಗಂಟೆಗೆ ಪಾಪ ಮ್ಯಾಗಿ ಮಾಡ್ಕೊಂಡು ತಿಂದವನೇ ಗೈಸ್. ಅವನಿಗೆ ದೋಸೆ ತಗೊಂಡೋಗಿದೆ ನೈಟು, ಅದು ಇಲ್ಲಿಂದನೇ ತಗೊಂಡೋಗಿದೆ ಗೈಸ್. 80 rupees ದೋಸೆ ಎಲ್ಲ ತಗೊಂಡ್ಬಂದಿಯಾನೆ, ಪಲ್ಯಾನೇ ಇಲ್ಲ ಅದರಲ್ಲಿ. ಹ್ಞೂ ಗೈಸ್, ಅದು ಬೇರೆ ಹೇಳಬೇಕು. ಇವಾಗ ದೋಸೆ ತೊಗೊಂಬಂದೆ ಆಯಿತಾ, ಇದೇ ಹೋಟ್ಲಲ್ಲೇ. ಹೊಸ ಹೋಟ್ಲು ಹೆಂಗಿರುತ್ತೆ ನೋಡೋಣ ಅಂತ ಅಂದ್ಬಿಟ್ಟು ನೋಡಿದ್ರೆ ಆಲೂಗಡ್ಡೆ ಪಲ್ಯನೇ ಕೊಟ್ಟಿಲ್ಲ ಮಸಾಲೆ ದೋಸೆಗೆ. ಏನೋ ಇವತ್ತು ಸ್ವಲ್ಪ ಕೇಳಬೇಕು ಅವ್ರಿಗೆ, ಪಲ್ಯ ಇರಲಿಲ್ವಲ್ಲ ಅಂತ. ಪಲ್ಯ ಇರಲಿಲ್ಲ, ಓಕೆ. 80 rupees ದೋಸೆನ, ಅದ್ರಲ್ಲಿ ಏನೂ ಇರಲಿಲ್ಲ ಕಣ್ರಿ. ಅದೇ ಉಪೇಂದ್ರ ಹೇಳ್ತಾನಲ್ವಾ, ನೋಡಿ ನೋಡಿ ನಿಮಗೂ ಹಾಕಿದ್ದಾರೆ ನೋಡಿ ಅಂತ. ಏನು ಹಾಕಿದ್ದಾರೆ ಅಂದರೆ ನಾಮ ಹೇಳ್ಕೊಬೇಕು ನಾವೇ. ನಿಮಗೂ ಹಾಕಿದ್ದಾರೆ ಕಣ್ರಿ, ನೋಡ್ರಿ ಕಾಣಿಸ್ತಾ ಇಲ್ಲ ಅಂತ. ಗೈಸ್, ಊಟ ಬಂತು. ಪಾಪ ಅವನಿಗೆ ಅದರಲ್ಲೇ ನನ್ನ ಚಪಾತಿನೇ ಕೊಟ್ಟಿದ್ದೀನಿ, ದಾನ ಮಾಡಿದ್ದೀನಿ ಗೈಸ್. ನನ್ನ ಚಪಾತಿನ ದಾನ ಮಾಡಿದೆ ಗೈಸ್. ಫೈನಲಿ ಬಂತು ಹುಡುಗಂದು. ದಿಸ್ ಇಸ್ ಮೈ ಲಂಚ್ ಗೈಸ್. ಏನು ರಾವಣನ್ ಕತ್ತಿದ್ದಂಗೆ ಐತೆ? ಆದಿಪುರುಷ ಬೆಲೆ ಇಲ್ವೇನೋ? ಯಾರಪ್ಪ ಏನು? ಆದಿಪುರುಷಕ್ಕೆ ಹೋಗೋಣ ಅಂತ ಹೇಳ್ತಿದ್ದೀನಿ, ಬಟ್ ಕೇಳ್ತಾ ಇಲ್ಲ ಹುಡುಗ. ಚೆನ್ನಾಗಿಲ್ಲ ಹಂಗೆ ಹಂಗೆ ಅಂತ ಹೇಳ್ತಾ ಇದ್ದಾನೆ. ಕಬ್ಜದೇ ತಡ್ಕೊಳಕ್ಕಾಗಿಲ್ಲ ಗೈಸ್, ಮೆಂಟಲ್ ಟಾರ್ಚರ್. ಇನ್ನೊಂದು ಶಾಕ್ ಕೊಡ್ತಾನಂತ. ಆದಿಪುರುಷ ಚೆನ್ನಾಗೇ ಇದೆ ಗೈಸ್, ಆದರೂ ಈ ನನ್ನ ಮಗಂಗೆ ಅವರೇ ಕಮೆಂಟ್ ಮಾಡಿ ಹೇಳ್ತತ್ತು ಹೆಂಗಿದೆ ಗೈಸ್. ಯಾರು ಹೋಗಿದ್ರೆ ಆದಿಪುರುಷ ಅಪ್ಲೋಡ್ ಆಗೋಷ್ಟೊತ್ತಿಗೆ ಆದಿಪುರುಷ ಬಂದು ಹೋಗಿರುತ್ತೆ. ಇವಾಗ ಇವತ್ತೇ ಅಪ್ಲೋಡ್ ಮಾಡ್ತೀನಿ ಇದನ್ನ. ಹೇಳಿ ಚೆನ್ನಾಗಿದೆಯಾ ಇಲ್ವಾ ಹೆಂಗೆ ಅಂತ. ಚೆನ್ನಾಗಿದ್ರೆ ಹೋಗಿದ್ದು ಬರ್ತೀವಿ. ಸ್ವಲ್ಪ ಹೋಗಲ್ಲ, ಪೂರ್ತಿನೇ ಹೋಗಿದ್ದು ಬರ್ತೀವಿ. ಏನು ಅನ್ನ ಸಾಂಬಾರು ಟೇಸ್ಟು ಚೆನ್ನಾಗೇ ಐತೆ, ಪರವಾಗಿಲ್ಲ. ಸರ್ವಿಸ್ ಅಂತಕ್ಕಂಥದ್ದು ಚೆನ್ನಾಗಿದೆ, ಆದರೆ ಮೆನುಲಿ ಜಾಸ್ತಿ ಐಟಮ್ಸ್ ಇಲ್ಲ, ಅದೇ ಬೇಜಾರು. ಬಿಟ್ಟರೆ ಎಲ್ಲ ಓಕೆ, ಸ್ಪೇಷಿಯಸ್ ಆಗಿದೆ, ಕ್ಲೀನಾಗಿದೆ. ಅವ್ರ ಮೆನು ಕಾರ್ಡ್ಗೆ ಒಂದು ಸ್ವಲ್ಪ ಐಟಮ್ಸ್ಗಳನ್ನ ಇನ್ಕ್ರೀಸ್ ಮಾಡಿದ್ರೆ ಎಲ್ಲ ಚೆನ್ನಾಗಿರುತ್ತೆ ಗೈಸ್. ಪಾಪ ನೀರು ಕೇಳ್ದ ನಮ್ಮ ಭಾರ್ಗವು. ಇಲ್ಲಿ ಬಾಟ್ಲ್ ಎತ್ಕೊಂಡು ಹೋಗ್ಬಿಟ್ಟ. ಇಲ್ಲ ಬ್ರೋ, ನೀರು ತುಂಬಿಸ್ಕೊಬರಕ್ಕೆ ಹೋಗಿದ್ದಾನೆ. ಇವಾಗ ತೊಗೊಂಬರ್ತಾ ಇದ್ದಾನೆ ನೋಡು. ಇವಾಗ ತೊಗೊಂಬಂದ. ಓಕೆ ಗೈಸ್, ಬಂತು ಬಾಟ್ಲು. ಗೈಸ್, ನಮ್ಗೆ ಕೊಡಲಿಲ್ಲ ನೀರು, ಪಕ್ಕದ ಟೇಬಲಿಗೆ ಕೊಟ್ಟರು ಗೈಸ್. ಫೈನಲಿ ನೀರು ಹಾಕಿದ್ದಾಯ್ತು ಅವರು. ನೀರು ಹಾಕಿದ್ದು ಆಯ್ತು, ಕುದಿದು ಆಯಿತು. ಎದ್ದೋಗ್ತೀವಿ ಫಸ್ಟು. ಹೋಗ್ಬಿಟ್ಟ. ಇಲ್ಲಿಂದ ಕಳ್ಸ್ಕೊಳ್ಳೋಣ ಬನ್ನಿ ಫಸ್ಟು. ಗೈಸ್, ಫೈನಲಿ ಟೀ ಬಂತು, ಕುಡಿತಾ ಇದ್ದೀವಿ. ಚೆನ್ನಾಗಿದೆ, ಪರವಾಗಿಲ್ಲ.